ಅಧ್ಯಾಯ 2. ಕಳವಳಗಳು ಮಾರ್ಪಡಲಿ. ನೀರು ಉಕ್ಕುವಾಗ ಮೊದಲು ಒಳಗೆ ಹೋದವನು ಯಾವ ರೋಗದಲ್ಲಿ ಬಿದ್ದಿದ್ದರೂ ಸ್ವಸ್ಥನಾಗುವನು. ಯೋಹಾನ ಅಧ್ಯಾಯ 5 ವಚನ 7. ಕಷ್ಟಗಳ ಮಧ್ಯದಲ್ಲಿಯೇ ಅದ್ಭುತಗಳು ನಡೆಯುತ್ತವೆ. ಕಷ್ಟ ಶೋಧನೆಗಳು ದೇವರ ಮಹಿಮೆಯನ್ನು ತೋರ್ಪಡಿಸುವುದಕ್ಕೆ ಒಂದು ಕಾಲುವೆಯಾಗಿ ಇರುತ್ತದೆ. ಇಂದು ಕಳವಳದಿಂದ ಕೂಡಿರುವ ನಿನ್ನ ಜೀವಿತದಲ್ಲಿ ಕರ್ತನು ಒಂದು ಅದ್ಭುತವನ್ನು ಮಾಡಲು ನಿನ್ನ ಪಕ್ಕದಲ್ಲಿಯೇ ನಿಂತಿದ್ದಾನೆ. ನಿನ್ನ ಜೀವಿತದಲ್ಲಿ ಕಷ್ಟವಿದೆ, ದುಃಖವಿದೆ ಎನ್ನುವುದಾದರೆ ಕರ್ತನು ನಿಶ್ಚಯವಾಗಿಯೂ ಒಂದು ಮಹಿಮೆಯಾದ ಕಾರ್ಯವನ್ನು ನಿನ್ನ ಜೀವಿತದಲ್ಲಿ ಮಾಡುತ್ತಾನೆ ಎನ್ನುವುದೇ ಅದರ ಅರ್ಥ. ಆದುದರಿಂದ ಕಳವಳ ಪಡಬೇಡ, ದೃಢವಾಗಿರು. ಯೆರೂಸಲೇಮಿನಲ್ಲಿ ಬೆತೆಸ್ದ ಎನ್ನುವ ಕೊಳಕುರಿ ಅಗಸೆ ಬಾಗಿಲಿನ ಹತ್ತಿರವಿದೆ. ಅದರಲ್ಲಿ ಕುರುಡರು, ಕುಂಟರು, ಮೈ ಒಣಗಿದವರು, ಬಿದ್ದುಕೊಂಡಿರುವವರು ನೀರು ಯಾವಾಗ ಉಕ್ಕುತ್ತದೆ ಎಂದು ಕಾದುಕೊಂಡಿರುತ್ತಿದ್ದರು. ಯೋಹಾನ ಅಧ್ಯಾಯ 5 ವಚನ 3. ಗಮನಿಸಿರಿ, ನೀರು ಉಕ್ಕುವುದನ್ನು ಕಾದುಕೊಂಡಿರುತ್ತಿದ್ದರು. ಸಾಮಾನ್ಯವಾಗಿ ಕಲುಕಿದ ನೀರನ್ನು ಯಾರೂ ಇಷ್ಟಪಡುವುದಿಲ್ಲ. ಕಲುಕಿದ ನೀರನ್ನು ಕುರಿದನಗಳು ಕೂಡ ಕುಡಿಯುವುದಿಲ್ಲ. ಆದರೆ ಬೆತೆಸ್ದ ಕೊಳದ ಸಮೀಪದಲ್ಲಿರುತ್ತಿದ್ದ ರೋಗಿಗಳಿಗೆ ನೀರು ಕಲಕುವಾಗ ಒಂದು ದೊಡ್ಡ ಸಂತೋಷ, ಒಂದು ನಿರೀಕ್ಷೆ, ಒಂದು ದೊಡ್ಡ ನಂಬಿಕೆ. ಅದ್ಭುತಗಳು ನಡೆಯುತ್ತವೆ ಎನ್ನುವುದನ್ನು ತಕ್ಷಣವೇ ಅವರು ತಿಳಿಯುತ್ತಿದ್ದರು. ಕಾರಣ ನೀರು ಉಕ್ಕುವಾಗ ಮೊದಲು ಒಳಗೆ ಹೋಗುವವನು ಯಾವ ರೋಗದಲ್ಲಿ ಬಿದ್ದಿದ್ದರೂ ಸ್ವಸ್ಥನಾಗುವನು. ಯೋಹಾನ ಅಧ್ಯಾಯ 5 ವಚನ 4. ಇದೇ ಸತ್ಯವೇದವು ನಮಗೆ ತಿಳಿಸುವ ಒಂದು ದೊಡ್ಡ ರಹಸ್ಯ. ಕಳವಳದ ಮಧ್ಯದಲ್ಲಿ ಕರ್ತನ ಮಹಿಮಾಶಕ್ತಿಯು ಗೋಚರವಾಗುತ್ತದೆ. ಹಲ್ಲೆಲೂಯಾ. ಹಳೆ ಒಡಂಬಡಿಕೆಯ ಒಂದು ಘಟನೆಯನ್ನು ಓದಿ ನೋಡೋಣ. ಇಸ್ರಾಯೇಲರು ಐಗುಪ್ತ ದೇಶದಿಂದ ಹೊರಟು ಬರುವಾಗ ಒಂದು ಭಯಂಕರವಾದ ಕಳವಳ ಅವರನ್ನು ಆವರಿಸಿಕೊಂಡಿತು. ಕಾರಣ ಮುಂದೆ ಕೆಂಪು ಸಮುದ್ರ, ಹಿಂದೆ ಫರೋಹನ ಸೈನ್ಯ, ರಥಗಳು, ಕುದುರೆಗಳು, ಎರಡೂ ಕಡೆಗಳಲ್ಲಿ ದೊಡ್ಡ ದೊಡ್ಡ ಬೆಟ್ಟಗಳು, ಎಲ್ಲ ಕಡೆಗಳಲ್ಲಿಯೂ ಇಕ್ಕಟ್ಟು. ಮುಂದೆ ಹೋದರೆ ಸಮುದ್ರದಲ್ಲಿ ಬಿದ್ದು ಸಾಯಬೇಕು, ಹಿಂದೆ ತಿರುಗಿದರೆ ಫರೋಹನ ಸೈನ್ಯ ಎಲ್ಲಿ ಹೋಗುವುದು? ಎಂತಹ ಕಳವಳ ಎಂಬುದನ್ನು ಯೋಚಿಸಿ ನೋಡಿರಿ. ಆದರೆ ಮೋಶೆ ಕಳವಳ ಪಡಲಿಲ್ಲ. ಕಳವಳಗಳು ನಮ್ಮನ್ನು ಮುತ್ತಿ ದಿಗ್ಭ್ರಮೆಗೊಳಿಸಿದಾಗ ಕರ್ತನು ಅದ್ಭುತಗಳನ್ನು ಮಾಡುತ್ತಾನೆಂದು ತಿಳಿದಿದ್ದನು. ಆದುದರಿಂದ ಮೋಶೆ ಜನರನ್ನು ನೋಡಿ, ಅಂಜಬೇಡಿರಿ, ಕರ್ತನೇ ನಿಮಗಾಗಿ ಯುದ್ಧ ಮಾಡುವನು. ವಿಮೋಚನೆ ಕಾಂಡ ಅಧ್ಯಾಯ 14 ವಚನ 13-14. ಹಾಗೆಯೇ ಕರ್ತನು ಇಸ್ರಾಯೇಲರಿಗಾಗಿ ಯುದ್ಧ ಮಾಡಿ ಫರೋಹನನನ್ನು ಅವನ ಸೈನ್ಯಗಳನ್ನು ಕೆಂಪು ಸಮುದ್ರದಲ್ಲಿ ಕೆಡವಿ ಹಾಕಿದನು. ದೇವಮಗುವೆ, ಅದೇ ಕರ್ತನು ಮಾರ್ಪಡದವನಾಗಿಯೂ ಶಕ್ತಿಯುಳ್ಳವನಾಗಿಯೂ ನಿನ್ನ ಕೂಡ ಇದ್ದಾನೆ. ನಿನಗೆ ವಿರೋಧವಾಗಿ ಏಳುವ ಯಾವ ಆಯುಧವೂ ನಿನ್ನನ್ನು ಜಯಿಸುವುದಿಲ್ಲ. ಕಳವಳ ಪಡಬೇಡ. ನಿನಗೆ ವಿರೋಧವಾಗಿ ಒಂದು ದಾರಿಯಿಂದ ಬರುವವರು 7 ದಾರಿಗಳಿಂದ ಓಡಿ ಹೋಗುವರು. ನೀನು ಕರ್ತನನ್ನೇ ಆಶ್ರಯಿಸಿಕೊ. ದೇವಮಗುವೆ, ನಿನ್ನ ಪಕ್ಕದಲ್ಲಿ ಕರ್ತನು ಬಂದು ತಾಯಿ ತನ್ನ ಮಗುವನ್ನು ಸಂತೈಸುವಂತೆ ನಿನ್ನನ್ನು ಸಂತೈಸುವನು. ಮಗನೇ, ಮಗಳೇ, ಕಳವಳ ಪಡಬೇಡ. ನಾನೇ ನಿನ್ನೊಂದಿಗಿದ್ದೇನೆ. ನಾನು ನಿನಗೆ ಸಹಾಯ ಮಾಡುತ್ತೇನೆ. ನನ್ನ ನೀತಿಯ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ ಎಂದು ಹೇಳುತ್ತಾನೆ. ಕಳವಳಗಳು ನೀಗಲು ಕರ್ತನನ್ನು ಆತುಕೊಳ್ಳುವೆಯಾ? ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಯೋಹಾನ ಅಧ್ಯಾಯ 16 ವಚನ 33. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ.
ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13 ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.